ಜೋಶಿಯವರೇ, ನಾನು ಸಿಯಾ ವಾಮನ್ಸಾ ಖೋಡೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ವಿಜೇತೆ. ನನಗೆ ಈ ವರ್ಷ ವೋಟ್ ಮಾಡುವ ಅಧಿಕಾರ ಬಂದಿದೆ. ನನ್ನ ವೋಟನ್ನು ನಿಮಗೆ ಏಕೆ ಮಾಡಬೇಕು ಹೇಳಿರಿ. ನಾನು ಪ್ರಶಸ್ತಿ ತೆಗೆದುಕೊಂಡು ಬಂದು 7 ವರ್ಷ ಕಳೆದರೂ ಇದುವರೆಗೆ ನನಗೆ ಸಹಾಯ ಸನ್ಮಾನ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಕರೆದು ಒಂದು ಸೌಜನ್ಯದ ಮಾತನಾಡಿಸಿಯೂ ಇಲ್ಲ. ಬೇರೆ ಬೇರೆ ರಾಜ್ಯದವರು ತಮ್ಮ ಕ್ಷೇತ್ರದ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಸಹಾಯ ಸನ್ಮಾನವನ್ನು ಘೋಷಿಸಿದ್ದಾರೆ. ನನಗಾಗಿ ನೀವೇನು ಮಾಡಿದ್ದೀರಿ? ನಿಮ್ಮದೇ ಕ್ಷೇತ್ರದವಳಾದ ನಾನು ರಾಷ್ಟ್ರಮಟ್ಟದ ಇಷ್ಟು ದೊಡ್ಡ ಪ್ರಶಸ್ತಿ ಪಡೆದರೂ ಹೀಗೇಕೆ ಮಾಡುವಿರಿ? ಪ್ರಶಸ್ತಿ ಬಂದಾಗ ಖುಷಿಯಿಂದ ನಮ್ಮ ತಂದೆ ತಾಯಿಯವರು ನನಗೆ ಕರೆದುಕೊಂಡು ಬಂದು ನಿಮಗೆ ಮೊದಲು ತಿಳಿಸಿದ್ದು. ಹೀಗೆ ನನ್ನನ್ನು ಅಲಕ್ಷ್ಯ ಮಾಡಿದ್ದಕ್ಕಾಗಿ ನಿಮಗೆ ಏಕೆ ವೋಟ್ ಹಾಕಬೇಕು ಹೇಳಿ. ಜೋಶಿಯವರೇ, ನಾನು ಸಿಯಾ ವಾಮನ್ಸಾ ಖೋಡೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ವಿಜೇತೆ. ನನಗೆ ಈ ವರ್ಷ ವೋಟ್ ಮಾಡುವ ಅಧಿಕಾರ ಬಂದಿದೆ. ನನ್ನ ವೋಟನ್ನು ನಿಮಗೆ ಏಕೆ ಮಾಡಬೇಕು ಹೇಳಿರಿ. ನಾನು ಪ್ರಶಸ್ತಿ ತೆಗೆದುಕೊಂಡು ಬಂದು 7 ವರ್ಷ ಕಳೆದರೂ ಇದುವರೆಗೆ ನನಗೆ ಸಹಾಯ ಸನ್ಮಾನ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಕರೆದು ಒಂದು ಸೌಜನ್ಯದ ಮಾತನಾಡಿಸಿಯೂ ಇಲ್ಲ. ಬೇರೆ ಬೇರೆ ರಾಜ್ಯದವರು ತಮ್ಮ ಕ್ಷೇತ್ರದ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಸಹಾಯ ಸನ್ಮಾನವನ್ನು ಘೋಷಿಸಿದ್ದಾರೆ. ನನಗಾಗಿ ನೀವೇನು ಮಾಡಿದ್ದೀರಿ? ನಿಮ್ಮದೇ ಕ್ಷೇತ್ರದವಳಾದ ನಾನು ರಾಷ್ಟ್ರಮಟ್ಟದ ಇಷ್ಟು ದೊಡ್ಡ ಪ್ರಶಸ್ತಿ ಪಡೆದರೂ ಹೀಗೇಕೆ ಮಾಡುವಿರಿ? ಪ್ರಶಸ್ತಿ ಬಂದಾಗ ಖುಷಿಯಿಂದ ನಮ್ಮ ತಂದೆ ತಾಯಿಯವರು ನನಗೆ ಕರೆದುಕೊಂಡು ಬಂದು ನಿಮಗೆ ಮೊದಲು ತಿಳಿಸಿದ್ದು. ಹೀಗೆ ನನ್ನನ್ನು ಅಲಕ್ಷ್ಯ ಮಾಡಿದ್ದಕ್ಕಾಗಿ ನಿಮಗೆ ಏಕೆ ವೋಟ್ ಹಾಕಬೇಕು ಹೇಳಿ. ಜೋಶಿಯವರೇ, ನಾನು ಸಿಯಾ ವಾಮನ್ಸಾ ಖೋಡೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ವಿಜೇತೆ. ನನಗೆ ಈ ವರ್ಷ ವೋಟ್ ಮಾಡುವ ಅಧಿಕಾರ ಬಂದಿದೆ. ನನ್ನ ವೋಟನ್ನು ನಿಮಗೆ ಏಕೆ ಮಾಡಬೇಕು ಹೇಳಿರಿ. ನಾನು ಪ್ರಶಸ್ತಿ ತೆಗೆದುಕೊಂಡು ಬಂದು 7 ವರ್ಷ ಕಳೆದರೂ ಇದುವರೆಗೆ ನನಗೆ ಸಹಾಯ ಸನ್ಮಾನ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಕರೆದು ಒಂದು ಸೌಜನ್ಯದ ಮಾತನಾಡಿಸಿಯೂ ಇಲ್ಲ. ಬೇರೆ ಬೇರೆ ರಾಜ್ಯದವರು ತಮ್ಮ ಕ್ಷೇತ್ರದ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಸಹಾಯ ಸನ್ಮಾನವನ್ನು ಘೋಷಿಸಿದ್ದಾರೆ. ನನಗಾಗಿ ನೀವೇನು ಮಾಡಿದ್ದೀರಿ? ನಿಮ್ಮದೇ ಕ್ಷೇತ್ರದವಳಾದ ನಾನು ರಾಷ್ಟ್ರಮಟ್ಟದ ಇಷ್ಟು ದೊಡ್ಡ ಪ್ರಶಸ್ತಿ ಪಡೆದರೂ ಹೀಗೇಕೆ ಮಾಡುವಿರಿ? ಪ್ರಶಸ್ತಿ ಬಂದಾಗ ಖುಷಿಯಿಂದ ನಮ್ಮ ತಂದೆ ತಾಯಿಯವರು ನನಗೆ ಕರೆದುಕೊಂಡು ಬಂದು ನಿಮಗೆ ಮೊದಲು ತಿಳಿಸಿದ್ದು. ಹೀಗೆ ನನ್ನನ್ನು ಅಲಕ್ಷ್ಯ ಮಾಡಿದ್ದಕ್ಕಾಗಿ ನಿಮಗೆ ಏಕೆ ವೋಟ್ ಹಾಕಬೇಕು ಹೇಳಿ.